ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಿಂದಿ ಹೇರಿಕೆ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಕಿಡಿಕಾರಿದ್ದು ಬಿಎಂಟಿಸಿ ಬಸ್ನಲ್ಲಿ ಹಿಂದಿಯಲ್ಲಿ ಮಾತನಾಡಬೇಡಿ ಅಂತ ಬಸ್ ನಿರ್ವಾಹಕರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಬಿಎಂಟಿಸಿ ಬಸ್ ಚಾಲಕರಿಗೆ ಕನ್ನಡ ಪರ ಸಂಘಟನೆಗಳು ಅಭಯ ಹಸ್ತ ಕೊಡಲಾಗಿದ್ದು ಭಾಷಾ ವಿರೋಧಿ ಪುಂಡರ ಕಿಡಿಗೇಡಿಗಳ ದಬ್ಬಾಳಿಕೆಗೆ ಅಂಜದಿರಲು ಸಲಹೆ ಕೊಟ್ಟಿದ್ದಾರೆ. ಕನ್ನಡ ಬಿಟ್ಟು ಬಸ್ನಲ್ಲಿ ಬೇರೆ ಭಾಷೆಗಳ ಯಾವುದೇ ಕಾರಣಕ್ಕೂ ಮಾತನಾಡಬೇಡಿ. ಒಂದೊಮ್ಮೆ ಏನಾದರೂ ಸಮಸ್ಯೆ ಆದರೆ ಕನ್ನಡ ಪರ ಹೋರಾಟಗಾರರಿಗೆ ತಿಳಿಸಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶಾಂತಿನಗರದ ಡಿಪೋ ಹೋಗಿ ಚಾಲಕ ನಿರ್ವಾಹಕರ ಜೊತೆಗೆ ಹಲವು ಕನ್ನಡ ಪರ ಹೋರಾಟಗಾರರು ಒಟ್ಟಾಗಿ ಮನವಿ ಮಾಡಿದ್ದಾರೆ. ಕಂಡಕ್ಟರ್ ಮೇಲೆ ಈ ಹಿಂದಿ ಭಾಷೆಯವರು ಮತ್ತು ಬೇರೆಯವರು ಹಿಂದಿಲೇ ಮಾತಾಡಿ ನಾವು ಕನ್ನಡ ಮಾತಾಡಲ್ಲ ಅಂತ ಧಮಕಿ ಹಾಕೋದು ಬೈಯೋದು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರ ಕಂಡಕ್ಟರ್ಗಳ ಮೇಲೆ. ಅದಕ್ಕೋಸ್ಕರ ನೀವು ಯಾವತ್ತೂ ಹೆದರ್ಕೋಬೇಡಿ. ಕನ್ನಡ ಹೋರಾಟದ ಎಲ್ಲ ಜನ ನಿಮ್ಮ ಪರವಾಗಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಬೇಡಿ. ನಿಮ್ಗೆ ಗೊತ್ತಿದ್ರು ಮಾತಾಡಬೇಡಿ. ಅವ್ರು ಬೇಕಾದ್ರೆ ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಆಚೆ ಬರ್ತಾ ಇರಲಿ, ನೀವು ಆಚೆ ಕಳಿಸಿ. ಅವ್ರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವೆಲ್ಲ ನಿಮ್ಮ ಜೊತೆ ಬರ್ತೀವಿ. ಕರ್ನಾಟಕ ನಿಮಗೆ ಹೆದರ್ಕೋಬೇಡಿ. ಆಮೇಲೆ ಇನ್ನೊಂದು ಏನಂದ್ರೆ ಹಿಂದಿ ರಾಷ್ಟ್ರ ಭಾಷೆನ ತಿಳ್ಕೋಬೇಕು. ಅದೇನೇನು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಕನ್ನಡನೇ ರಾಜ್ಯ ಭಾಷೆ ಇಲ್ಲ. ಹಿಂದಿ ಯಾವುದೇ ಕಾರಣಕ್ಕೂ ರಾಷ್ಟ್ರ ಭಾಷೆ ಅಲ್ಲ. ಧೈರ್ಯವಾಗಿ ಮಾತಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.